ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸುದ್ದಿಗಾರ ನ್ಯೂಸ್. ನಾನು ತೇಜಸ್ವಿನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಫೇಸ್ಬುಕ್ ಮಾಫಿಯಾದಲ್ಲಿ ಸಿಲ್ಕೊಂಡಂಥ ಒಬ್ಬ ವ್ಯಕ್ತಿ. ಸಾಧಾರಣ ಒಂದು 3-4 ದಿನದಿಂದ ಅಲ್ಲಿ ಇಲ್ಲಿ ಫ್ರೀಡಮ್ ಪಾರ್ಕು, ವಿಧಾನಸೌಧ ಅಂತ ಇವರು ಅಲಿತಾ ಇದ್ದಾರೆ. ಯಾಕೆ ಅಂತ ಕೇಳಕ್ಕೆ ಹೋದರೆ ಫೇಸ್ಬುಕ್ಕಿಂದ ಒಂದಷ್ಟು ಮೋಸಗಳು ಇವ್ರಿಗಾಗಿದೆ. ಲೋನ್ ಕೊಡಿಸ್ತೀನಿ ಅಂತ ಹೇಳಿ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಇವರನ್ನು ಇಲ್ಲಿ ಕರೆಸ್ಕೊಂಡಿದ್ದಾರೆ. ಹಾಗಾದರೆ ಯಾರು, ಏನಾಗಿದೆ ಅಂತ ಕೇಳ್ಕೊಂಬರೋಣ. ನಮಸ್ಕಾರ ಸರ್, ಏನಾಯಿತು? ಇದು ಫೇಸ್ಬುಕ್ಕಲ್ಲಿ ನಾವು ನೋಡಿಬಿಟ್ವಿ. ನೋಡಿದಾದ್ಮೇಲೆ ಲೋನು ಕೊಡಿಸ್ತೀವಿ ಅಂತ ಇದು ಅನೌನ್ಸ್ ಮಾಡಿದರು. ಸರಿ, ಅವ್ರ ನಂಬರ್ ತೊಗೊಂಡು ಆಮೇಲೆ ಡೀಟೇಲ್ಸ್ ಎಲ್ಲ ಅವನು ಎಲ್ಲ ಫಿಲ್ಡ್ ಮಾಡಿದೆ. ಆಮೇಲೆ ಕಳಿಸ್ದೆ. ಸರಿ, ನಾವು ವಾಟ್ಸಪ್ಪಲ್ಲಿ ಇದು ಮಾಡಿದ್ವಿ. ಸರಿ, ದುಡ್ಡು ಕಳಿಸ್ಬೇಕು ಅಂತ ಹೇಳಿದ್ರು ಅವರು. 5,700 ರೂಪಾಯಿ ದುಡ್ಡು ಕಳಿಸ್ದೆ. ಫೋನ್ ನಂಬರು ಬೇರೆ ಕೊಟ್ಟರು. ಫೋನ್ ನಂಬರ್ ಬೇರೆ ಕೊಟ್ಬಿಟ್ಟು ಆಮೇಲೆ ಅವರು ವಾಟ್ಸಪ್ ಮಾಡಿ ನಮಗೆ ಆಮೇಲೆ ಆನಂತರ ಇದೇನೋ ಇದು ಮಾಡ್ತಾರಲ್ಲ, ಅದು ನಮಗೆ ಸ್ವಲ್ಪ ಇದು ಕಳಿಸ್ಕೊಡಿ ಅಂತ ಹೇಳಿದರು. ಅವರು ಕಳಿಸ್ಕೊಟ್ರು. ಆಮೇಲೆ ನಂತರ ಇನ್ನೊಂದು ಮತ್ತೆ ಏನು ಹೇಳಿದ್ರು ಅಂತಂದರೆ, ಇನ್ನು ಮಾರನೇ ದಿವಸ ಹೇಳಿದ್ರು 28,000 ಕೊಟ್ಟರೆ ನಿಮ್ಗೆ ಅನೌನ್ಸ್ ಆಗುತ್ತೆ ದುಡ್ಡು, ಇಲ್ಲಾಂದರೆ ಆಗಲ್ಲ. ಯಾಕೆ ಆಗಲ್ಲ ಅಂತ ನಾವು ಕೇಳಿದ್ವಿ. ಯಾಕೆ ಆಗಲ್ಲ ಅಂತಂದರೆ ಅದು ಏನೋ ಇದು ಹೇಳ್ತಾರೆ, ಲೋನಿಗೆ ಶ್ಯೂರಿಟಿ ಏನು ಕೊಟ್ಟರು? ಇನ್ಶೂರೆನ್ಸ್ ಶ್ಯೂರಿಟಿ ಎಲ್ಲ ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ದೀರಾ? ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು, ಅಕೌಂಟ್ ನಂಬರು ಎಲ್ಲ ಕೊಟ್ಟಿದ್ದೀವಿ. ಎಲ್ಲ ಕೊಟ್ಟಿದ್ದಾದಮೇಲೆ ಅವ್ನು ತೊಗೊಂಡಿದ್ದೆಲ್ಲ. ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಯಾರು ಅನ್ನೋದು ಗೊತ್ತಿಲ್ಲ ಮೇಡಮ್. ಅವ್ರ ಫೋನ್ ನಂಬರ್ ಇದೆ. ಓಕೆ, ಫೇಸ್ಬುಕ್ಕಲ್ಲಿ ಆ್ಯಡ್ ನೋಡಿದ್ರೆ ನೀವು? ಏನಾಯಿತು? ಆ್ಯಡ್ ನೋಡಿದ ತಕ್ಷಣ ಅವರು ಫೋನ್ ನಂಬರ್ ತೊಗೊಳ್ಳಿ, ಆಮೇಲೆ ಫೋನ್ ಮುಖಾಂತರ ನಿಮಗೆ ದುಡ್ಡಾಗುತ್ತೆ. ಸಿವಿಲ್ ಸ್ಕೋರ್ಸ್ ಕಡಿಮೆ ಇರಲಿ, ಮತ್ತೆ ಕಡಿಮೆ ಇರಲಿ, ಏನೇ ಇರಲಿ ನಾವು ಲೋನ್ ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿಬಿಟ್ರು. ಅದು ನಾವು ನಂಬರ್ ತೊಗೊಂಡ್ರಿ. ತೊಗೊಂಡಿದ ಕೂಡಲೇ ನಾವು ಹಿಂದೆ ಫೋನ್ ಮಾಡಿದ್ವಿ. ಫೋನ್ ಮಾಡಿದ ತಕ್ಷಣ ಅವನ್ನೆಲ್ಲ ಡೀಟೇಲ್ಸ್ ತೊಗೊಂಡ, ಒಂದು ಫೋಟೋ ತೊಗೊಂಡ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ತೊಗೊಂಡ. ಅವನು ತೊಗೊಂಡಿದ್ದ ಕೂಡಲೇ ಆಮೇಲೆ ಅವನು ಎಲ್ಲ ಇದು ಮಾಡಿಬಿಟ್ಟು ಫೀಲ್ಡ್ ಮಾಡಿ ನಮಗೆ ಇದು ವಾಟ್ಸಪ್ ಕಳಿಸ್ದೆ. ನೋಡಿ, ಈ ಥರ ಇದೆ, 5,700 ರೂಪಾಯಿ ಮತ್ತೆ ಪೇಮೆಂಟ್ ಆಗಬೇಕು. ನೀವು ರಿಜಿಸ್ಟರ್ ಆಗಿದೆ ನಿಮ್ಮದು. 5,700 ಕೊಟ್ಟರಾ? ಕೊಟ್ಟಿದ್ದೀವಿ ಮೇಡಮ್. ಅದಕ್ಕೆ ಏನಾದರೂ ಡಾಕ್ಯುಮೆಂಟ್ಸ್ ಏನಿಲ್ಲ ಮೇಡಮ್. ಇದರಲ್ಲಿ ಕ್ಯಾಶಲ್ಲಿ ಕೊಟ್ಟರಾ? ಇಲ್ಲ, ಫೋನ್ಪೇ ಮಾಡಿದ್ವಿ. ಫೋನ್ಪೇ ಎಲ್ಲ ಮಾಡಿದ್ವಿ. ಕ್ಯಾಶಲ್ಲಿ ಏನು ಕೊಟ್ಟಿಲ್ಲ, ಫೋನ್ಪೇ ಮಾಡಿದ್ವಿ. ಫೋನ್ಪೇ ಮಾಡಿಬಿಟ್ಟು ಅವನು ಬೇರೆಯವ್ರಿಗೆ ಹಾಕಿಸ್ಕೊಂಡೆ. ಆಮೇಲೆ ಅದೇನು ಮಾಡಿಕೊಂಡ್ರು. ಸರಿ, ಬೆಂಗಳೂರಲ್ಲೇ ಬರ್ತಾಯಿದ್ದೀನಿ ನಾನು ಅಂತ ಹೇಳಿದೆ ನಾನು. ಸರಿ, ಬನ್ನಿ ಆಯಿತು ಮಾತಾಡೋಣ ಅಂತ ಹೇಳಿದರು. ಅಲ್ಲಿ ಬಂದೆ. 28,000 ಕಟ್ಟಿದರೆ ಇನ್ಶೂರೆನ್ಸ್ ಆಗುತ್ತೆ. ಸೊ ಅಡ್ರೆಸ್ ಹೇಗೆ ಗೊತ್ತಾಯ್ತು ನಿಮಗೆ? ಬೆಂಗಳೂರ್ದು ಅಡ್ರೆಸ್ಸು ಅಲ್ಲಿ ಬಂದು ಯಾರ್ಯಾರಿಗೂ ಕೇಳ್ಕೊಂಡು ಬಂದ್ವಿ ಮೇಡಮ್. ಅದು ಅವ್ರ ಅಡ್ರೆಸ್ ನಿಮ್ಗೆ ಗೊತ್ತಿತ್ತಾ? ಇಲ್ಲ ಗೊತ್ತಿರಲಿಲ್ಲ. ಅದು ಇದರಲ್ಲೇ ಇದೆಯಲ್ಲ, ಅವರು ಡೀಟೇಲ್ಸಲ್ಲಿ ಕಳಿಸಿದ್ದಾರೆ. ಡೀಟೇಲ್ಸಲ್ಲಿ ಅದು ಸಿಗುತ್ತೆ. ಅದು ಅದರಲ್ಲಿ ಕೇಳ್ಕೊಂಡು ಮತ್ತೆ ಅಲ್ಲೆಲ್ಲ ಕೇಳ್ಕೊಂಡು ಬಂದಿದ್ದು ನಾವು. ಇವಾಗ ಮತ್ತೆ ಸಿಗಲಿಲ್ಲ ಅವರು? ಇನ್ನೂ ಸಿಗಲಿಲ್ಲ ಮೇಡಮ್. ಅವರು ಮತ್ತೆ ಫೋನ್ ತೆಗಿತಾ ಇಲ್ಲ. ಅವರು ಬಿಸಿ ಬರ್ತಾ ಇದೆಯಲ್ಲ, ಸ್ವಿಚ್ ಆಫ್ ಮಾಡಿದ್ದಾರೆ. ಏನು ಕತೆ? ಫೋನ್ ರಿಂಗ್ ಆಗ್ತಿದೆ, ಮತ್ತೆ ಫೋನ್ ತೆಗಿತಾ ಇಲ್ಲ ಅವರು. ಬೇರೆ ನಂಬರಿಂದ ಟ್ರೈ ಮಾಡಿದ್ರಾ? ಇಲ್ಲ, ಮಾಡಿಲ್ಲ ಮೇಡಮ್ ಅವರೇ. ಬೇರೆ ಫೋನಿಂದ ಯಾವ ಫೋನಿಂದ ಮಾಡಿಲ್ಲ ನಾವು. ನಮ್ಮ ಒಂದೇ ಫೋನಿಂದ ಮಾತ್ರ ಮಾಡ್ತಾಯಿದ್ದೀವಿ ನಾವು. ಯಾವ ಗ್ಯಾರಂಟಿ ಮೇಲೆ ಅಷ್ಟು ದೂರದಿಂದ ಬರ್ತೀರಾ ಸರ್? ಏನು ಮಾಡ್ತೀರಾ ಮೇಡಮ್ ಅವರೇ, ಒಂದು ನಂಬಿಕೆ ಇರುತ್ತಲ್ವಾ. ನಂಬಿಕೆ ಮೇಲೆ ಅವ್ರು ಅಷ್ಟು ನಂಬಿಕೆ ಇದು ಮಾಡಿ ಕಳಿಸಿದ್ದಾರೆ. ಅವರು ಅಷ್ಟು ಇದು ಮಾಡಿ ಕಳಿಸಿರೋದಕ್ಕೋಸ್ಕರ. ಇವಾಗ ಬ್ಯಾಂಕಲ್ಲೇ ಲೋನ್ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ. ನಿಮಗೆ ಗೊತ್ತಿದೆ, ಯಾವುದೇ ಶ್ಯೂರಿಟಿ ಅದು ಇದು ಇಲ್ಲ ಅಂತಂದರೆ ಕೊಡೋದೇ ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ ಹೇಗೆ ನಂಬ್ತೀರಾ? ಈ ಥರ ನಂಬಿಟ್ಟು ನಾವು ಬಂದುಬಿಟ್ಟಿದ್ದೀವಿ. ಈಗ ಆ ಥರ ನಮ್ಮದೇ ಮೋಸ ಆಗ್ಬಿಟ್ಟಿದೆ. ಈಗ ಕಂಪ್ನಿ ಯಾವ್ದು ಸರ್? PMEGP ಅಂತ ಅದೊಂದು ಕಂಪ್ನಿ ಇದು ಮಾಡಿ ಕಳಿಸಿದ್ದಾರೆ. ಫೇಸ್ಬುಕ್ಕಲ್ಲೇ ನೋಡಿದ್ದು ನೀವು? ಫೇಸ್ಬುಕ್ಕಲ್ಲಿ ನೋಡಿ. ಫೌಂಡರ್ ನೇಮ್ ಏನಾದರೂ ಗೊತ್ತಿದೆಯಾ? ಫೌಂಡರ್ ನೇಮ್ ಏನು ಗೊತ್ತಿಲ್ಲ ಮೇಡಮ್. ಸೊ ನಿಮ್ಮನ್ನು ಕೋಆರ್ಡಿನೇಟ್ ಮಾಡಿದ ಪರ್ಸನ್ ನೇಮ್ ಗೊತ್ತಿದೆಯಾ? ಇಲ್ಲ, ಗೊತ್ತಿಲ್ಲ. ಹೆಸರೇ ಗೊತ್ತಿಲ್ಲ? ಅವ್ರ ಹೆಸರೇ ಗೊತ್ತಿಲ್ಲ. ದುಡ್ಡು ಹಾಕಿದಾಗ ಹೆಸರೇನು ಬಂತು? ದುಡ್ಡು ಅವರು ರಾಹುಲ್ ಏನೋ ಬಂದಿದೆ. ಅದು ಹೆಸರು ಅವನು ಬೇರೆ ಇನ್ನೊಬ್ಬನ ಹತ್ರ ಹಾಕ್ಸ್ಕೊಂಡಿದ್ದು. ಅದು ರಾಹುಲ್ ಅಂತ ಬಂದಿದೆ ಒಂದು ಹೆಸರು. ಬೇರೆಯವ್ರ ಅಕೌಂಟಿಗೆ ಹಾಕಕ್ಕೆ ಹೇಳಿದ್ರು. ಅಕೌಂಟಿಗೆ ಹಾಕ್ಸ್ಕೊಂಡಿದ್ದ ಅವನು. ಫೋನ್ ಪೇ ಎಲ್ಲ ಮಾಡ್ಕೊಂಡಿದ್ದಾನೆ. ಇವಾಗ ನಿಮ್ಗೆ ಯಾವಾಗ ಫೋನ್ ಎತ್ತಿಲ್ಲ ಅವಾಗ ಡೌಟ್ ಬಂತಾ? ಡೌಟ್ ಬಂತು. ಇವನು ಯಾವಾಗ ಫೋನ್ ತೆಗ್ದಿಲ್ಲ ಅವಾಗ ಡೌಟ್ ಬಂತು. ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಕೊಟ್ಟಿಲ್ಲ ಮೇಡಮ್. ಇಷ್ಟು ದಿನ ಆದರೂ ಯಾಕೆ ಕೊಡಲಿಲ್ಲ ಸರ್? ಇಲ್ಲ ಮೇಡಮ್, ನಮಗೆ ಗೊತ್ತಾಗಿಲ್ಲ. ಹಳ್ಳಿ ಜನ ಅಲ್ವಾ, ಗೊತ್ತಾಗಿಲ್ಲ, ಕೊಟ್ಟಿಲ್ಲ. ಮತ್ತು ಇವಾಗ ಎಲ್ಲಿ ಉಳ್ಕೊಂಡಿದ್ದೀರಾ? ಇಲ್ಲ, ಅಲ್ಲಿ ಸ್ವಲ್ಪ ಮಾರ್ಕೆಟಲ್ಲಿ ಅವರು ಇಲ್ಲಿ ಸ್ವಲ್ಪ ಊಟ ಇಲ್ಲದೆ ನಿದ್ದೆ ಅಲ್ಲದೆ ಅಲ್ಲೇ ಉಳ್ಕೊಬಿಟ್ಟಿದ್ದೀವಿ. ಇದು ಬೆಂಗಳೂರೇ ಗೊತ್ತಿಲ್ಲ. ಆದರೆ ಮುಂದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಸರ್ ನಮಗೂ. ಏನು ಮಾಡಬೇಕು, ಮುಂದೆ ಏನು ಮಾಡಬೇಕು ಏನು ಅನ್ನೋದು ನಮಗೆ ಗೊತ್ತಿಲ್ಲ ಸರ್. ನಮ್ಮ ಊರಿಗೆ ಹೋಗೋದು ಪರಿಸ್ಥಿತಿಯಲ್ಲಿ ಇಲ್ಲ. ಈಗ ಹೋದರೆ ಮಕ್ಕಳು ಹೋಗಿತಾರೆ. ಮನೇಲಿ ಗೊತ್ತು ಹೋಯ್ತಾರೆ. ಈಗ ಮತ್ತೆ ಯಾರನ್ನು ಮನೆಯಿಂದ ಕರ್ಕೊಂಬರತ್ತಾನೆ? ಒಬ್ಬರೇ ಯಾಕೆ ಬರಲ್ಲ ಮೇಡಮ್ ಅವರೇ. ಅದು ಸುಮ್ಮನೆ ಮನೆಯಲ್ಲಿ ಬಂದರೆ ಸುಮ್ಮನೆ ಗಲಾಟೆ ಯಾಕೆ ಅಂತೇಳಿ ಒಬ್ಬನೇ ಬಂದ್ಬಿಟ್ಟೆ. ಇವಾಗ ಫೋನ್ ನೀವು ಊರಲ್ಲೇ ಇರುವಾಗ ಆ ವ್ಯಕ್ತಿ ಎತ್ತಾ ಇರಲಿಲ್ವಾ? ಇಲ್ಲ, ಊರಲ್ಲಿದ್ದಾಗ ಎತ್ತಾ ಇದ್ನು. ಮತ್ತೆ ಇಲ್ಲಿ ಬಂದ ಮೇಲೆ ಎತ್ತಾ ಇಲ್ಲ ಅವನು. ಎಲ್ಲ ಬ್ಯಾಂಗ್ಳೂರು ಬರೋಕ್ಕೆ ಯಾಕೆ ಹೊರಟ್ರಿ ಫಸ್ಟ್ ಆಫ್ ಆಲ್ ನೀವು? ಅವ್ರು ದುಡ್ಡು ಹಾಕ್ಬಿಟ್ಟಿದ್ದೀವಲ್ಲ ನಾವು. ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿದೆ. ಅಲ್ಲೇ ಆಗಿಲ್ಲ ಅಂದರೆ ವಾಪಸ್ ಕೊಡ್ತೀನಿ. ಅಲ್ಲ, ಊರಲ್ಲೇ ನೀವು ಇರುವಾಗ ಅವ್ನು ಲೋನ್ ಮಾಡಿಸ್ಕೊಡಲ್ಲ ಅನ್ನೋದು ನಿಮ್ಗೆ ಗೊತ್ತಾಗಿತ್ತಾ? ಇಲ್ಲ, ಊರಲ್ಲಿರೋವಾಗ ಅಷ್ಟೊಂದು ಕನ್ಫರ್ಮ್ ಆಗಿಲ್ಲ. ಆಮೇಲೆ ಅವನು ಯಾವಾಗ ಇದು ಎಲ್ಲ ಕಳಿಸ್ಬಿಟ್ಟು ಕನ್ಫರ್ಮ್ ಆಯಿತು ಒಟ್ಟಿನಲ್ಲಿ.
ಕಳಿಸ್ತಾನೆ ಬಿಡು ಅಂತ ಒಂದು ಉದ್ದೇಶ ಮಾಡ್ಕೊಂಡಿದ್ವಿ. ದುಡ್ಡು ಹಾಕಿದ ಮೇಲೆ ಕನ್ಫರ್ಮ್ ಆಗಿಲ್ಲ. ದುಡ್ಡು ತುಂಬ ಯೋಚನೆ ಆಗ್ಬಿಟ್ಟಿದೆ ದುಡ್ಡಿನ ಸರ್ ಬಗ್ಗೆ. 5,700 ರೂಪಾಯಿಗೆ ನೀವು ಇಲ್ಲಿ ಬಂದಿದ್ದೀರಾ ಸರಿ. ಈಗ 3 ದಿನದಿಂದ ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅಂತಂದ್ರೆ ಅದಕ್ಕಿಂತ ಜಾಸ್ತಿ 10 ದಿವಸ ಆಗಿದೆ ಮೇಡಮ್. 10 ದಿನದಿಂದ ಇದ್ದೀರಾ ಅಂತಂದ್ರೆ ಅದಕ್ಕಿಂತ ಜಾಸ್ತಿನೇ ಖರ್ಚಾಯ್ತಲ್ಲ ಸರ್. ಖರ್ಚಾಗಿದೆ, ಏನು ಮಾಡೋದು, ನಮ್ಮ ಮನೇಲಿ ಹಿಂಸೆ ಖರ್ಚಾಗ್ಬಿಟ್ಟಿದೆ. ಈಗ ಏನು ಮಾಡೋದು ಅಂತ ಐಡಿಯಾ ಆಗ್ತಾಯಿಲ್ಲ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.